ಇನ್ನು ಮಂಡ್ಯ ಜೆಡಿಎಸ್ ಪಾಲಾಗಿದ್ದಕ್ಕೆ ಸುಮಲತಾ ಈಗ ಅತಂತ್ರರಾಗಿದ್ದಾರೆ. ಅವರ ರಾಜಕೀಯ ನಡೆ ಏನು ಅದು ಕುತೂಹಲ ಮೂಡಿಸ್ತಾ ಇದೆ. ಇನ್ನೂ ಕೂಡ ಅವರ ರಾಜಕೀಯ ನಡೆಯನ್ನು ತಿಳಿಸಿಲ್ಲ. ಸಂಸದೆ ಸುಮಲತಾ ಮೌನವಾಗಿದ್ದಾರೆ. ಆದರೆ ಇವತ್ತು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಬೆಂಬಲಿಗರ ಜೊತೆ ಸಂಸದೆ ಸುಮಲತಾ ಸಭೆಯನ್ನ ನಡೆಸ್ತಾರೆ. ಕುತೂಹಲ ಕೆರಳಿಸ್ತಾ ಇದೆ. ಸುಮಲತಾ ಅವರ ಮುಂದಿನ ನಡೆ ಏನು? ಮೈತ್ರಿ ಬೆಂಬಲಿಸ್ತಾರಾ? ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ? ಬೆಂಬಲಿಗರ ಜೊತೆಗಿನ ಸಭೆಯ ಬಳಿಕ ಅವರ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆ ಇದೆ. ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರ ಮುಂದಿನ ದಾರಿ ಏನು? ಇನ್ನು ರಾಜಕೀಯ ನಡೆಯನ್ನು ನಿರ್ಧರಿಸಿಲ್ಲ. ಮೈತ್ರಿ ಅಭ್ಯರ್ಥಿಯನ್ನ ಕುಮಾರಸ್ವಾಮಿ ಅವರನ್ನ ಸಂಸದೆ ಬೆಂಬಲಿಸ್ತಾರಾ ಇಲ್ವಾ ಅನ್ನೋದೇ ಸದ್ಯದ ಕುತೂಹಲ. ಇವತ್ತಿನ ಸಭೆಯ ಬಳಿಕ ಆಪ್ತರ ಬೆಂಬಲಿಗರ ಅಭಿಪ್ರಾಯ ಪಡೆದು ಒಂದು ನಿರ್ಧಾರಕ್ಕೆ ಬರೋ ಚಾನ್ಸಸ್ ಇದೆ. ಸಂಸದೆ ಸುಮಲತಾ ಅವರನ್ನ BY ವಿಜಯೇಂದ್ರ ಭೇಟಿಯಾದರು. ನಿನ್ನೆ ಸುಮಲತಾ ಅವರನ್ನ ಭೇಟಿಯಾಗಿ ವಿಜಯೇಂದ್ರ ಮಾತುಕತೆ ನಡೆಸಿದ್ದಾರೆ. ಟಿಕೆಟ್ ಮಿಸ್ ಆದ ಮೇಲೆ ಮೊದಲ ಬಾರಿಗೆ ವಿಜಯೇಂದ್ರ ಸುಮಲತಾ ಅವರನ್ನ ಭೇಟಿಯಾದರು. ಸಂಸದೆ ಸುಮಲತಾ ಅವರಿಗೆ ಮುಂದೆ ಉತ್ತಮ ಅವಕಾಶ ಇದೆ. ಸುಮಲತಾ ಅವರು ನಮ್ಮ ಜೊತೆ ಇರ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತೇವೆ ಅಂತ ಸುಮಲತಾ ಜೊತೆ ಚರ್ಚೆ ಆದ್ಮೇಲೆ BY ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಬಲಿಗರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತೀನಿ ಅನ್ನೋದು ಸುಮಲತಾ ಅವರ ನಿಲುವು. ಹಾಗಿದ್ರೆ ಸುಮಲತಾ ಅವರ ಮನವೊಲಿಸಿದ್ರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ? ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸೋದಕ್ಕೆ ಸ್ವಾಭಿಮಾನಿ ಸಂಸದೆ ಒಪ್ಕೊಂಡಿದ್ದಾರಾ? ಇವತ್ತಿನ ಬೆಂಬಲಿಗರ ಜೊತೆಗಿನ ಸಭೆಯ ಬಳಿಕ ನಿರ್ಧಾರವನ್ನ ಸುಮಲತಾ ಪ್ರಕಟಿಸ್ತಾರ? ಕುತೂಹಲ ಇದೆ. ಕೇವಲ ವಿಜಯೇಂದ್ರ ಅವರ ಹೇಳಿಕೆ ಮಾತ್ರ ಈಗ ಸಿಕ್ಕಿರುವಂಥದ್ದು. ಸುಮಲತಾ ಅವರ ನಿಲುವೇನು ಅಂತ ಅನ್ನೋದು ಇವತ್ತಿನ ಸಭೆಯ ಬಳಿಕವಷ್ಟೇ ಸ್ಪಷ್ಟವಾಗುತ್ತೆ. ಆದರೆ ಈ ಒಂದು ಮನವೊಲಿಕೆ ಕಾರ್ಯದ ಬಳಿಕ ಸುಮಲತಾ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಗೆ ಬೆಂಬಲಿಸ್ತಾರ ಅನ್ನೋದೇ ಸದ್ಯದ ಕುತೂಹಲ. ಮಂಡ್ಯ ಕ್ಷೇತ್ರ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೇಳಬೇಕಾಗಿರ್ತಕ್ಕಂಥದ್ದು ನಂದು ಕೂಡ ಕರ್ತವ್ಯ ಇದೆ. ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನನಗಂತೂ ವಿಶ್ವಾಸ ಇದೆ ಅವ್ರು ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅವರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು, ಆದರೆ ಮುಂದೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು, ಅವ್ರ ಜೊತೆಗೆ ಮಾಜಿ MLA ಪ್ರೀತಮ್ ಗೌಡ ಅವರು ಮತ್ತು ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿಗೆ ಬಂದರು. ಸುಮಾರು 1 ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೆಯಿತು. ಅವರ ಭಾವನೆಗಳು, ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು. ನನ್ನ ಕನ್ಸರ್ನ್ಸ್ ಏನಿದೆ ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ ಅದನ್ನು ನಾನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು, ನೀವು ನಮ್ಮೊಂದಿಗೆ ಇರಬೇಕು, ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ಟರು. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿಗಳು, ಮಂಡ್ಯದಲ್ಲಿ ನಮ್ಮ ಫಾಲೋವರ್ಸ್, ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರ ಅಭಿಪ್ರಾಯ ಏನಿದೆ, ಅವರ ಭಾವನೆ ಏನಿದೆ ಈ ಸಮಯದಲ್ಲಿ ಅದನ್ನು ನಾನು ಕೇಳಬೇಕಾಗಿ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಮಂಡ್ಯ ವಿಚಾರ ಇನ್ನೂ ಕೂಡ ಕುತೂಹಲದ ಗೂಡಾಗಿದೆ. ಒಂದು ಕಡೆ ಅಭ್ಯರ್ಥಿ ಏನೋ ಫೈನಲ್ ಆಗಿದ್ದಾರೆ, ಆದರೆ ಸುಮಲತಾ ಅವರ ನಡೆ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ವಿಜೇಂದ್ರ ಅವರ ಭೇಟಿಯ ಬಳಿಕ ಸನ್ನಿವೇಶ ಬದಲಾಗಿದೆಯಾ? ಸುಮಲತಾ ಅವರ ಇವತ್ತಿನ ನಿರ್ಧಾರ ಏನಾಗಬಹುದು ಅಂತ ಊಹಿಸೋದಕ್ಕೆ ಸಾಧ್ಯ ಆಗ್ತಿದೆಯಾ, ಹೇಗೆ ಅಂತ? ಪ್ರಥಮ ವಿಜಯೇಂದ್ರ ಅವರು ನಿನ್ನೆ ಭೇಟಿ ಮಾಡಿದರೆ ನಿಜ, ಆದ್ರೆ ಕಳೆದ ವಾರ ಅಷ್ಟೇ ದೆಹಲಿಗೆ ಹೋಗಿ JP ನಡ್ಡಾ ಅವ್ರ ಜೊತೆ ಮಾತುಕತೆಯನ್ನ ಮಾಡಿ ಬಂದಿರುವಂತಹ ಸುಮಲತಾ ಅವರು ಇನ್ನು ಯಾವ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂತ ಕುತೂಹಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಆದ್ರೆ ಬಹುಶಃ ವಿಜಯೇಂದ್ರ ಅವರು ಇರಬಹುದು ಮತ್ತು JP ನಡ್ಡಾ ಅವ್ರ ಜೊತೆ ಮಾತುಕತೆಯ ಬಳಿಕ ಸುಮಲತಾ ಅವರು ಒಂದು ಹಂತದಲ್ಲಿ ಮೈತ್ರಿಗೆ ಒಪ್ಪಿಗೆಯನ್ನ ಕೊಡುವಂತ ಅಥವಾ ಅವರಿಗೆ ಸಹಕಾರವನ್ನ ಕೊಡುವಂತ ನಿರ್ಧಾರವನ್ನ ಬಹುಶಃ ಮಾಡಬಹುದು ಎನ್ನುವಂಥದ್ದು ಈಗಿನ ಮಾಹಿತಿ.
ಯಾಕೆಂದ್ರೆ ವಿಜಯೇಂದ್ರ ಅವರೇ ಹೇಳ್ತಾ ಇದ್ರು ಮಾಧ್ಯಮಗಳಿಗೆ ಮಾತನಾಡುವಾಗ ಒಂದು ಬದಲಾದ ರಾಜಕಾರಣ ಎನ್ನುವಂತ ಸಂದರ್ಭದಲ್ಲಿ ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದೀವಿ ಅನ್ನುವಂಥದ್ದು. ಹಾಗೇನೆ ಕಳೆದ ಬಾರಿಯೂ ಕೂಡ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ದು ಬದಲಾದ ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಆಗಿತ್ತು. ಯಾಕಂದ್ರೆ ಆಗ ಬಿಜೆಪಿ ಕೂಡ ಅವರಿಗೆ ಸಪೋರ್ಟ್ ಅನ್ನ ಮಾಡಿತ್ತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಇದ್ರೂ ಕೂಡ ಒಂದು ಸುಮಲತಾ ಅವರಿಗೆ ಆ ಮೈತ್ರಿ ಯಾವುದೇ ನಷ್ಟವನ್ನ ಮಾಡಲಿಲ್ಲ. ಹಾಗಾಗಿ ಅವರು ಕಳೆದ ಬಾರಿ ಗೆಲುವನ್ನ ಕಂಡಿದ್ರು. ಆದ್ರೆ ಈ ಬಾರಿ ಸ್ವತಃ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗಿದೆ. ಬಿಜೆಪಿ ಈ ಬಾರಿ ಜೆಡಿಎಸ್ ನ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆಯನ್ನ ಮಾಡೋದಕ್ಕೆ ಈಗಾಗಲೇ ಒಂದು ಚರ್ಚೆಯಾಗಿ ನಿರ್ಣಯಗಳು ಕೂಡ ಆಗಿದ್ದಾವೆ. ಹೀಗಾಗಿ ಸುಮಲತಾ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ಬಿಜೆಪಿ ಅವರ ಬೆಂಬಲ ಅಂತೂ ನಿಶ್ಚಿತವಾಗಿ ಸಿಗೋದಿಲ್ಲ. ಮತ್ತು ಅಲ್ಲಿ ಕಳೆದ ಬಾರಿ ಬಿಜೆಪಿಗೆ ಸುಮಲತಾ ಅವರಿಗೆ ಯಾರೆಲ್ಲ ಸಹಕಾರವನ್ನ ಕೊಟ್ಟಿದ್ರು, ಅದು ಸಚ್ಚಿದಾನಂದ ಇರಬಹುದು ಮತ್ತು ಇನ್ನು ಕೆಲ ಪ್ರಮುಖ ನಾಯಕರುಗಳು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಬಿಜೆಪಿಯನ್ನ ಸೇರಿದ್ದಾರೆ. ಹೀಗಾಗಿ ಬಿಜೆಪಿ ಸೇರಿರುವಂತಹ ಸಚ್ಚಿದಾನಂದ ಇರಬಹುದು ಅಥವಾ ಅಲ್ಲಿಯ ಸ್ಥಳೀಯ ನಾಯಕರುಗಳು ಇರಬಹುದು, ಈ ಬಾರಿ ಮತ್ತೆ ಸುಮಲತಾ ಅವರು ಒಂದು ವೇಳೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರೆ, ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಬೆಂಬಲಿಸ್ತಾರೆ ಎನ್ನುವಂತ ವಿಚಾರವನ್ನು ಗಮನಿಸಿದಾಗ ಆ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂತ ವಾತಾವರಣಗಳು ಇದಾವೆ. ಈ ಕಾರಣಗಳಿಗೋಸ್ಕರ ಸುಮಲತಾ ಅವರು ಮತ್ತೆ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡುವಂತ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆಗಳು ಇಲ್ಲ ಎನ್ನುವಂಥದ್ದು ಆಗ್ತಿರುವಂತ ಚರ್ಚೆ. ಮತ್ತು ವಿಜಯೇಂದ್ರ ಅವರು ನಿನ್ನೆ ಮಾತನಾಡುವ ವೇಳೆಯೂ ಕೂಡ ಪಾರ್ಟಿ ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ, ಮುಂದೆ ತಮ್ಮ ರಾಜಕೀಯವಾಗಿ ಉತ್ತಮವಾದ ಅವಕಾಶಗಳು ಸಿಗತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ ಹೇಳುವಂತದ್ದು ಬರ್ತಾ ಇರುವಂತ ವರ್ತಮಾನ. ಆದ್ರೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮಂಡ್ಯದ ಬೆಂಬಲಿಗರ ಜೊತೆ ಇರಬಹುದು, ಹಿತೈಷಿಗಳ ಜೊತೆ ಸಭೆಯನ್ನ ಕರೆದಿದ್ದಾರೆ. ಬಹುಶಃ ಅವರ ಭಾವನೆಗಳನ್ನ ಕೇಳೋದಕ್ಕೆ, ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ಸಭೆ ನಡೆಸ್ತಾ ಇದ್ದಾರೆ ಅಂತ ಬಹುಶಃ ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತಾ ಇದೆ. ಯಾಕೆಂದ್ರೆ ಕಳೆದ 15 ದಿನಗಳ ಹಿಂದೆ ಒಮ್ಮೆ ಅವರು ಜೆಪಿ ನಗರದ ನಿವಾಸದಲ್ಲಿ ಸಭೆಯನ್ನ ಮಾಡಿದ್ರು. ಅವತ್ತಿನ ಸಭೆಗೆ ಸ್ವತಃ ಚಿತ್ರನಟರಾಗಿರುವಂತ ದರ್ಶನ್ ಕೂಡ ಬಂದಿದ್ರು. ಹಾಗೇನೆ ಸಚ್ಚಿದಾನಂದ ಅವರು ಬಂದಿದ್ರು ಮತ್ತು ಸ್ಥಳೀಯ ನಾಯಕರುಗಳು, ಮಂಡ್ಯದ ಭಾಗದ ಕೆಲವು ಲೀಡರ್ಗಳು ಕೂಡ ಆ ಸಭೆಗೆ ಭಾಗಿಯಾಗಿದ್ರು. ಅವತ್ತು ಕೂಡ ಅವರು ಯಾವುದೇ ನಿರ್ಧಾರವನ್ನ ಹೇಳಿರಲಿಲ್ಲ ಅಥವಾ ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಮಾಡಿರಲಿಲ್ಲ. ಇಲ್ಲಿಯ ತನಕ ಕೂಡ ಜೆಪಿ ನಡ್ಡಾ ಅವರು ಇರಬಹುದು ಮತ್ತು ವಿಜಯೇಂದ್ರ ಇರಬಹುದು, ಸ್ಥಳೀಯ ನಾಯಕರುಗಳ ಜೊತೆ ಸಭೆಯನ್ನ ಮಾಡಿದ್ರು. ಸುಮಲತಾ ಅವರು ಇಲ್ಲಿಯ ತನಕ ತನ್ನ ನಿರ್ಧಾರವನ್ನ ಓಪನ್ ಆಗಿ ಮಾಧ್ಯಮಗಳ ಮೂಲಕ ಸಾರ್ವಜನಿಕವಾಗಿ ತಿಳಿಸದೇ ಇರುವ ಕಾರಣಕ್ಕೋಸ್ಕರ ಒಂದು ಸಭೆ ಕುತೂಹಲ ಎನ್ನುವಂತ ಶಬ್ದವನ್ನ ಬಳಸಬಹುದು. ಆದ್ರೆ ಬಹುಶಃ ಸುಮಲತಾ ಅವರು ಈ ಬಾರಿ ಸ್ಪರ್ಧೆಯನ್ನ ಮಾಡುವ ಸಾಧ್ಯತೆಗಳು ಇಲ್ಲ ಎನ್ನುವಂಥದ್ದು ಮೂಲಗಳ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.